300-400 ಕೋಟಿ ಲೂಟಿ ಮಾಡಿ ಧೈರ್ಯ ನೋಡ್ರಿ ಪ್ರೆಸ್ ಮೀಟ್ ಬಂದ್ ಮಾಡೋದು. ಆ ಧೈರ್ಯಕ್ಕೆ ಮೆಚ್ಚಬೇಕು ನಾವು. ಫಸ್ಟ್ 400-500 ಕೋಟಿ ಲೂಟಿ, ನಾನು ಬರೀ 300 ಕೋಟಿ ಹೇಳಿರೋದು. ಸನ್ಮಾನ್ಯ ನಂಜೇಗೌಡ್ರೆ, ನಾನು ನೀವು ಅಂತ ಮಾತಾಡ್ಸೋಣ ಅಂತಿದ್ದೆ, ನಿನಗೆ ಬುದ್ಧಿನೇ ಬರೋಲ್ಲ ಬಿಡು. ನಾನು ಎಷ್ಟು ಸತಿ ಹೇಳಿದ್ರು ಕೇಳಲ್ಲ. ಹಂಗಾಗಿ ನೀನು ಅಂತಾನೆ ಮಾತಾಡ್ಸ್ಬೇಕಾಗ್ತದೆ. ನೀನು ಹೇಳೋದ್ರ ಇದ್ದು ಮಾತುಗಳಲ್ಲಿ ಹೇಳಿದ್ರೆ ಅರ್ಥ ಆಗೋದು. ಸನ್ಮಾನ್ಯ ನಂಜೇಗೌಡ್ರೆ, ನಾನು ಹೇಳಿದ್ದು ಬರೀ 300 ಕೋಟಿ ಅಂತ ಅಲ್ವಾ? ಸ್ಟಾರ್ಟಿಂಗಿಂದ ಮಾಡ್ತೀನಿ. ಪ್ರೆಸ್ ಮೀಟ್ ಕೊಡ್ತೀರ ನೀವೊಂದು, ಪ್ರೆಸ್ ಮೀಟ್ಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅದರಲ್ಲೇ ಅವ್ರು ಹಾಕೊಂಬಿಟ್ಟವ್ರೆ 300 ಕೋಟಿ ಹಗರಣದ ಬಗ್ಗೆ ಅಂತ. ಅವ್ರು ಕೊಟ್ಟಿರೋ ಪ್ರೆಸ್ ನೋಟಲ್ಲೇ ಅವ್ರಿಗೆ ತಿಳುವಳಿಕೆ ಹೇಳ್ಕೊಡ್ತೀನಿ. ಏನಂತ ಹಾಕ್ಬೇಕಾಗಿತ್ತು ಅವರು? ಸನ್ಮಾನ್ಯ ಮಾಜಿ ಜನಪ್ರಿಯ ಶಾಸಕರಾದ ಮಂಜುನಾಥ್ ಗೌಡರು ಹೇಳಿದಕ್ಕೆ ಸ್ಪಷ್ಟನೆ ಅಂತ ಕೊಡಬೇಕಾಗಿತ್ತು. ಅವ್ರೇನು ಮಾಡೋರು ಗೊತ್ತಾ? ಮಾಜಿ ಶಾಸಕರು 300 ಕೋಟಿ ಹಗರಣದ ಬಗ್ಗೆ ಸ್ಪಷ್ಟೀಕರಣ ಕೊಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಅವ್ರ ಹೇಳಿಕೆಯಲ್ಲೇ 300 ಕೋಟಿ ಅಂತದೆ, ಬರೀ ಹಗರಣ ಅಂತ ಹೇಳ್ಬೇಕಾಗಿತ್ತು. 300 ಕೋಟಿ ಅಂತ ಅವರೇ ಒಪ್ಕೊಂಡು ಹೇಳ್ತಾರೆ ನಿಮ್ಗೆನೆ. ಇದು 300 ಅಲ್ಲ. ನೆನ್ನೆ ಯಾರೋ ಗಂಡಸರು ಉಟ್ಕೊಂಡವ್ರೆ ಕೋಲಾರಲ್ಲಿ, ನನಗೆ ಅವ್ರಿಗೆಲ್ಲ ಸಲ್ಯೂಟ್ ಹೊಡಿತೀನಿ. ಏನು ಪ್ರೆಸ್ ಮೀಟ್ ಮಾಡಿದ್ರು ನೆನ್ನೆ, ನಮ್ಮ ವೆಂಕಟಾಚಲ ಆಗ್ಬೋದು, ನಾಗರಾಜ್ ಅವರ ಆಗ್ಬೋದು, ಇನ್ನೊಬ್ಬರ ಹೆಸರು. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಅವ್ರನ್ನೆಲ್ಲ ಹೋಗಿ ಸನ್ಮಾನ ಮಾಡೋರಿದ್ದೀವಿ ನಾವು. ಅಷ್ಟು ಕುಲಂಕುಷವಾಗಿ ತನಿಖೆ ಮಾಡಿ ನಿಮ್ಮಗಳ ಮುಂದೆ ತಂದು ಎಲ್ಲ ವಿವರವಾಗಿ ಹೇಳಿದ್ದಾರೆ. ನನಗೆ ಇದು ಕೊಡು, ಏನು ದಾಖಲೆ ಕೊಡು ಅಂತ. ನಾನು ನಮ್ಮ ತಾಲೂಕು ನಮ್ಮನು ಅಂತೇಳಿ ಕಡಿಮೆ ಮಾಡಿದ್ದೀನಿ 300, ಅದು 450 ಕೋಟಿ ಅಂತೆ. ನೋಡಿ, ಎಸ್.ಎನ್. ನಾರಾಯಣಸ್ವಾಮಿ ಅವರು ನಿಮ್ಮ ಶಾಸಕರು ಕೊಟ್ಟಿರೋದು ಯಾರಿಗೆ? ಸಿದ್ದರಾಮಯ್ಯನವ್ರಿಗೆ. ನಾನಲ್ಲ ಸ್ವಾಮಿ ನಂಜೇಗೌಡ್ರೆ, ನಿಮ್ಮ ಪಕ್ಷದವರು, ನಿಮ್ಮ MLA ಅವರು ಸಿದ್ದರಾಮಯ್ಯನವ್ರಿಗೆ 500 ಕೋಟಿ ನೀನು ತಿಂದಿದ್ಯಾ ಅಂತ ಕೊಟ್ಟಿರೋದು. ಅರ್ಥ ಆಯ್ತಾ? ಕೈಗಳೆಲ್ಲ ಹಿಂಗೆ ಆಡಿಸ್ಬಾರ್ದು ಅಂತ ಹೇಳ್ತೀಯಲ್ಲ, ನೀನು ತಿಂದಿದ್ಯಾ ಅಂತ ಕೊಟ್ಟಿರೋದು 512 ಕೋಟಿ ಅಂತೆ. ಎಸ್.ಎನ್. ನಾರಾಯಣಸ್ವಾಮಿ ಅವ್ರು ಕೊಟ್ಟಿರೋದು. ಇದಕ್ಕೆ ಏನು ಉತ್ತರ ಕೊಡ್ತೇನೆ? ನಾಳೆ ಪಾಯಿಂಟಾಗಿ ಕೊಡ್ಬೇಕು ನೀನು. ನಾಳೆ ಕೊಟ್ಟರೆ ನಾಳೆ ನಾನು ತಿರ್ಗಾ ಬರ್ತೀನಿ. ನಿನಗೆ ಚಾಳಿ ಆಗ್ಬಿಟ್ಟದೆ, ಬಂದು ಗರ್ವ ಬೀಳೋದು ಅಲ್ವಾ? ಪ್ರೆಸ್ ಮೀಟ್ ಬಂದು ಗರ್ವ ಬೀಳೋದು. ತಿಂದಿರ್ತೀಯಲ್ಲ ದುಡ್ಡು. ಯಾರ ದುಡ್ಡು ಬೇಕಾಗಿರೋದು ನಿನಗೆ? ಬಡವ್ರದ್ದು, ದಲಿತರದ್ದು, ರೈತರದ್ದು, ಮಹಿಳೆಯರದ್ದು ದುಡ್ಡು ನಿಂಗೆ ನೀರು ಕುಡ್ದು ಅವ್ರ ಬೆವರು ಅವ್ರ ರಕ್ತನ ಹಿಂಡಿ ಓಡಾಡ್ತಾ ಇದೆಯಾ ನೀನು. ಬೇಕಿತ್ತ ನಿನಗೆ? ಇವತ್ತು ನಿಮ್ಗಳಿಗೆ ತಿರುಪತಿ ಪ್ರಸಾದ, ಅಯ್ಯಪ್ಪ ಸ್ವಾಮಿ ಪ್ರಸಾದ, ಧರ್ಮಸ್ಥಳ ಪ್ರಸಾದ, ಮಾರಮ್ಮನ ದೇವಸ್ಥಾನ ಪ್ರಸಾದ ಎಲ್ಲ ತಂದಿಟ್ಕೊಂಡಿದ್ದೀನಿ. ಬಂದು ಪ್ರಮಾಣ ಮಾಡಿಸೋಣ ಅಂತ. ನೀನು ಹರೀಶ್ಚಂದ್ರನು ಅಂತ ಹೇಳ್ತೀಯಲ್ಲ, 1 ರೂಪಾಯಿ ತಿಂದಿಲ್ಲ ಅಂತ ಹೇಳ್ತೀಯಲ್ಲ, ನೀನು 1 ರೂಪಾಯಿ ಹೇಳಲ್ಲ, 99 ಲಕ್ಷನೂ ನೀನು ಮಾಫಿ ಮಾಡಿಬಿಡ್ತೀವಿ. ಕೋಟ್ಯಾಂತರ ರೂಪಾಯಿ ತಿಂದಿದ್ಯಾ ಅಂತ ನಾನು ಪ್ರಮಾಣ ಮಾಡ್ತೀನಿ. ಇವತ್ತೆಲ್ಲ ಬೇಡ ಅಂತ ಹೇಳೋರೆ ನಮ್ಮ ಲೀಡರ್ಸ್ ಎಲ್ಲ. ಒಂದಿನ ಅವಕಾಶ ಕೊಡ್ರಿ ಅಂತ. ನೆಕ್ಸ್ಟು ನಿಮ್ಮನ್ನೆಲ್ಲ ಇನ್ವೈಟ್ ಮಾಡಿ ನಿಮಗೂ ಹಬ್ಬದೂಟ ಹಾಕ್ಸಿ ಪ್ರಮಾಣ ಮಾಡ್ತೀನಿ. ನೀನು ಇನ್ನೊಂದು ಸತಿ ಎಲ್ಲೂ ಓಡಾಡಬಾರ್ದು. ಏನು ನಿನ್ನ ಆಟಗಳು? ದುರಾಂಕಾರ ಬೀಳೋದು, ತಿಂದು ಬಂದು ಪ್ರೆಸ್ ಮೀಟ್ ಮಾಡೋದು. ಆ ಪ್ರೆಸ್ ಅವ್ರು ನಿಮ್ಮಲ್ಲೂ ಕಾಲು ಹಿಡಿದು ಕೇಳ್ಕೊಬಿಟ್ಟಿರ್ತಾನೆ, ಕ್ವಶನ್ಗಳು ಕೇಳಬೇಡಿ ಅಂತ. ನೀವು ಕೇಳಿದ್ರೆ 500 ಕೋಟಿ ತಿಂದು ಬಂದು ನಿಮ್ಮ ಮುಂದೆ ನಿಂತ್ಕೊಂಡು ಪ್ರೆಸ್ ಮೀಟಿಗೆ ಬರ್ತಾನೆ. ನಾನು ಏನು ಧೈರ್ಯ ಇರ್ಬೇಕು ಲೆಕ್ಕ ಹಾಕಲಿ. ಏನಪ್ಪ ಅವರೆಲ್ಲ ಹೇಳೋರು ನೆನ್ನೆಲ್ಲ ಏನೇನು ತಿಂದಿದ್ಯಾ ಅಂತ. ಮಸಾಜ್ ಅಂದ್ರೆ ಏನಂತ ಗೊತ್ತಿಲ್ಲಂತೆ. ಮಸಾಜ್ ಗೊತ್ತಿಲ್ಲ ನಿಂಕ? ಶಾಂಗ್ರಿಲಾ ಹೋಟ್ಲಲ್ಲಿ ನಾಗೇಶ್ ಏನಕ್ಕೆ ರೂಮ್ ಬುಕ್ ಮಾಡ್ತಾನೆ ನಿನ್ಗೆ? ಯಾವಾಗಲೂ ವಿತ್ ಡೀಟೇಲ್ಸು ವಿತ್ ಫೋಟೋಗಳು ಕಳಿಸ್ತೀನಿ. ಮಸಾಜ್ ಗೊತ್ತಿಲ್ಲಂತೆ ರೈತ ಮಗನಿಗೆ. ಶಾಂಗ್ರಿಲಾ ಹೋಟ್ಲಲ್ಲಿ ನಿಮ್ಮ ಅಡ್ಮಿನ್ನು ನಾಗೇಶು ಎಷ್ಟು ಬುಕ್ ಮಾಡಿರೋದು ರೂಮ್ಗಳು ನಿನ್ಗೆ? ರೂಮ್ ನಂಬರ್, ಫ್ಲ್ಯಾಟ್ ನಂಬರ್ 312 TC ಪಾಳ್ಯ. ಏನೇನು ಕೆಲಸ ಮಾಡ್ತೀಯ ಅಲ್ವಾಗೆ? ನನ್ನ ತಂಟೆಗೆ ಬರ್ತೀಯಾ ಏನಪ್ಪ ನಂಜೇಗೌಡ್ರೆ? ನಮ್ಮ ತಂದೆ ತಾಯಿ ತುಂಬ ಒಳ್ಳೆಯವರಂತೆ, ನಾನು ನೋಡಿದ್ರೆ ಆಗಲ್ಲಂತೆ. ಯಾರು ಇನ್ಫಾರ್ಮೇಷನ್ ಕೊಟ್ಟಿದ್ದು ನಿನ್ಗೆ? ಯಾರು ಹೇಳ್ಬಾರ್ದು ಅಂತಂದೆ ನಿನ್ಗೆ ಇನ್ಫಾರ್ಮೇಷನ್ ಕೊಟ್ಟರೆ ನೀನು ಉಗಿಸ್ಕೊಂಡ್ಲಿ ಅಂತೇಳಿ. ನಮ್ಮ ತಂದೆ ತಾಯಿ ಜೊತೆ ನಾನು ದುಬೈ, USA, ಲಂಡನ್ನು ಸುತ್ತಿದ್ದೀನಿ ನಾನು ಒಬ್ಬನೇ.
ನಮ್ಮ ತಂದೆ ತಾಯಿಗೆ ನಾನೇ ಫೇವ್ರೇಟ್ ಮಗ. ತಿಳ್ಕ, ಯಾರೋ ಸುಳ್ಳು ಹೇಳ್ಬಿಟ್ಟೆಲ್ಲ ಹೇಳ್ತಾಯಿದ್ರಿ. ನಿಮ್ಮ ತಂದೆ ತಾಯಿ ವಿಷಯಕ್ಕೆ ಬರೋಣ ನಾನು. ಪಾಪ ಒಳ್ಳೆಯವರಂತೆ, ಅವರಿಲ್ಲ. ನೀನು ಈ ರೈತರ ದುಡ್ಡು, ದಲಿತರ ದುಡ್ಡು, ಮಹಿಳೆಯರ ದುಡ್ಡು ತಿಂದು ನೀರು ಕುಡಿತಾ ಇದೆಯಲ್ಲ, ಆ ಮ್ಯಾಗಿಂದ ಅವ್ರು ನೋಡ್ತಾ ಇದ್ದಾರೆ, ಇಂಥ ಮಗನ ನಾನು ಯಾಕೆ ಎತ್ತದಪ್ಪ ಅಂತೇಳಿ. ಅರ್ಥ ಆಗಲ್ಲ ನಿನಗಿವೆಲ್ಲ. ಏನಂದ್ರೆ ಅದು ಬಾಯಿಗೆ ಬಂದಂಗೆ 1 ಅವರ್ ಕೂರ್ಸ್ಕೊಂಡು ನಿಮ್ಮನ್ನು ಮಾತಾಡ್ಸೋದು. ಏನೋ ಇದ್ದರೆ ಹೇಳು. ತಿಂದ್ಬಿಟ್ಟು ನಿಮ್ಗೆ ಇನ್ನೂ ಒಂದು ಒಳ್ಳೆ ಐಡಿಯಾ ಹೇಳ್ಕೊಡ್ತೀನಿ, ನೀನು ತಪ್ಪಿಸ್ಕೊಳ್ಳೋ ಅದಕ್ಕೆ. ಎಲ್ಲ ಅಧಿಕಾರಿಗಳ ಮೇಲೆ ಹಾಕ್ಬಿಟ್ಟು ಹೇಳ್ತೀನಿ. ನಿನಗೆಲ್ಲ ಸಪೋರ್ಟ್ ಮಾಡಿದ್ರ, ನೀನೇನು ಸೈನ್ ಮಾಡಿರಲ್ಲ, ನನಕ ಇದಕ್ಕೆ ಸಂಬಂಧ ಇಲ್ಲ, ಎಲ್ಲ ಪರ್ಚೇಸ್ ಟೀಮ್ ಇತ್ತು, ಅವ್ರು ತಂದುಬಿಟ್ಟಿರೋದು ಅಂತ ಹೇಳ್ಬಿಡು. ಹಂಗೆ ಮಾಡೋದು ನೀನು. ಕೊನೆಗೆ ಅಧಿಕಾರಿಗಳೆಲ್ಲ ಸೊತ್ತಾಗ್ತಾರ ಅವ್ರು ನೀನು ಸವಾಸ ಮಾಡಿದವರು. ಸರ್, 10 ವರ್ಷಕ್ಕಾಗಷ್ಟು ಸ್ಟೇಷನರಿ, ಇನ್ನು 10 ವರ್ಷಕ್ಕಾಗಷ್ಟು ಮೆಟೀರಿಯಲ್ಸು ಪರ್ಚೇಸ್ ಮಾಡಿ ಆಗೋಗಿದೆ ಅವಾಗಲೇ ಡೈರಿಲಿ. ಇನ್ನು 10 ವರ್ಷಕ್ಕೆ ಬಾಕಿನೇ ಇಲ್ಲ. ಇನ್ನು ಯಾರು 2 ಸಲ ಅಧ್ಯಕ್ಷ ಆದ್ರೂ ಬಾಕಿನೇ ಇಲ್ಲ, ಯಾರು ಏನು ಕೊಂಡಂಗಿಲ್ಲ. ಏನಕ್ಕೆ? ಬರೀ ತಿಂದು ನೀರು ಕುಡ್ದಿರೋದು ನೀವು. ಯಾವ ಮಟ್ಟಕ್ಕೆ ಆಗ್ಬಿಟ್ಟದೆ ನಿಮ್ಮಲ್ಲಿ ಎಲ್ಲ ಪ್ರೆಸ್ ಮೀಟ್ ಬಂದು ನಾವು ಮಾಡ್ತಾ ಇದೀವಲ್ಲ, ಹಿರಿಯರ್ದು ಗಾದೆ ಇದೆಯಲ್ಲ, 3 ಬಿಟ್ಟವನು ಊರಿಗೆ ದೊಡ್ಡವನಂತ. ಹಂಗಾಗಿತ್ತು. ಇವಾಗ ಹೊಸ ಚೇಂಜ್ ಮಾಡ್ಕೋಬೇಕು. 3 ಬಿಟ್ಟವನು ಮಾಲೂರ್ಗೆ ದೊಡ್ಡವನು ನೀನು. ಹಿಂಗೆ ಬಂದು ಎಷ್ಟೆಲ್ಲ ಮಾಡೋದು. ನೀನೇನು ಪ್ರೆಸ್ ಮೀಟ್ ಮಾಡೋದು ಬಂದು ನೀನು ಲೂಟಿ ಹೊಡಿತಾ ಇದೆಯಾ? ಯಾರ ಬೈದ್ರು ಬೈಸ್ಕೋಬೇಕು, ಉಗಿದ್ರೆ ಉಗಿಸ್ಕೋಬೇಕು. ದುಡ್ಡು ತಿಂತಾ ಇದೆಯಪ್ಪ, ಆ ರೈತರ ದುಡ್ಡು, ಹಾಲು. ಡೈರಿ ಎಲೆಕ್ಷನ್ನು ನಾನು ಹೆಂಗೆ ಗೆದ್ದೆ ಅಂತ ಹೇಳ್ತೀನಿ. ನೀನು ಡೈರಿ ಎಲೆಕ್ಷನ್ ಹೆಂಗೆ ಗೆದ್ದೆ ನೀನು? 32 ಡೈರಿಗಳು ಸೂಪರ್ ಸೀಡ್ ಮಾಡಿಟ್ಟಾನೆ. 32 ಡೆಲಿಗೇಟ್ ಫಾರಮ್. ಮೊದಲೇ ಆ ಸೂಪರ್ವೈಸರ್ಗಳನ್ನ ಅವ್ರನ್ನೇನು ಅಲ್ಕಮತ್ ಬೈಬಾರ್ದಿನ್ನ, ಅಧಿಕಾರಿಗಳನ್ನ ಬೈದೆ ಅಂತಾರೆ, ಮೊದಲೇ ಇಸ್ಕೊಂಬಿಟ್ಟಿರ್ತಾರೆ. ನಿಲ್ಲೋದು ಹೆಂಗೆ? ಜೊತೆಗೆ ಪೊಲೀಸ್ ಅವ್ರ ಸಪೋರ್ಟು. ಯುನಾನಿಮಸ್. ಹೆಂಗಾಗಿದ್ದು ನೀನು? ಹಿಂಗೆ ಮಾಡೋದು ಎಲೆಕ್ಷನ್ನು. ನಿನಗೊಂದು ಮಾತು ಕೊಡ್ತೀನಿ ನಂಜೇಗೌಡ್ರೆ, ನೀನು ಯಾವ ರೀತಿ ಎಲೆಕ್ಷನ್ ಮಾಡ್ದೋ ಅದೇ ರೀತಿ ಮಾಡ್ತೀನಿ. ನಾನು MLA ಆಗಿದ್ದು ಮಾರನೇ ದಿನ ಅದೇ ಕೆಲಸ. ನೀನು ಹೆಂಗೆ ಎಲೆಕ್ಷನ್ ಮಾಡಿದ್ಯೋ, ತಪ್ಪು ಮಾಡಿದ್ಯೋ ನಿಜ ಮಾಡಿದ್ಯೋ ನಿಂಗೆ ಗೊತ್ತಲ್ಲ, ಸೇಮ್ ಫಾರ್ಮುಲಾ ಉಪಯೋಗಿಸ್ತೀವಿ. ನೀನಾದರೆ ತಪ್ಪಿಸ್ಕ. ನಿನಗೆ MLA ಅಂತ 3 ಅಕ್ಷರ, ಈ ಪೊಲೀಸ್ ಅವ್ರು ಇಟ್ಕೊಂಡು ಹಿಂಗೆ ಆಡ್ತಾ ಇರೋದು ನಾಟಕ ನೀನು. ಇಲ್ಲಾಂದರೆ ನೀನು ಕಾರಲ್ಲಿ ಇಕ್ಕಕ್ಕೆ 2 ಉಳಿಯಲ್ಲಾರು. ನೀನು ಬದುಕಿರೋ ಯೋಗ್ಯತೆಗೆ ಸುಮ್ಮನೆ ಬಂದು ಕೆಡಕ್ತೀಯ ನಮಗೆ. ಅದೇನೋ ನಮ್ಮ ಮಕ ನೋಡಿದ್ರೆ ಆಗಲ್ಲಂತೇನೋ ಹಸಿ ಅಂತೆ. ಅಸೂಯೆ. ನನಗೆ ಹೆಂಗಪ್ಪ ಆಗೋದು, ಕಷ್ಟ ತೆಗೆಯೋದು, ಹಾಕೊಳ್ಳೋದು, ಓದೋದು, ಅಸೂಯೆ ಅಂತೆ. ಅಸೂಯೆನಾ? ನೀನು ನೋಡಿದ್ರೆ ವಾಂತಿ. ಮಾಲೂರು ಜನಕ ವಾಸನೆ ಅಂತಾರೆ ಗೊತ್ತದಾ? ನನ್ನ ನೋಡಿದ್ರೆ ನೋಡಿ, ಅದಕ್ಕೆ ಹಿಂಗೆ ಬಂದಿದ್ದೀನಿ ಚೇಂಜ್ ಮಾಡಿಕೊಂಡು. ಹೆಂಗದೆ ಈ ಫೋಟೋ 2000 ಆಗೈತೆ ನಿನ್ನೆಯಿಂದ. ನಿನ್ನ ಫೋಟೋ ತೆಗಿಸ್ಕೊಳ್ಳ ಯಾರು, ಹೋಗು. ಸುಮ್ಮನೆ ಮಾತಾಡಿ ಊಸ್ಕೋಬೇಡ. ಅಲರ್ಜಿ. ನಮ್ಮಲ್ಲಿ ಇದೇನು ಈ ಸ್ಟ್ಯಾಂಡರ್ಡ್ ಇಲ್ಲ ಅಂತೆ ನನಗೆ ಮಾತಾಡೋಕೆ. ಸ್ಟ್ಯಾಂಡರ್ಡ್ ಇಲ್ಲಪ್ಪ, ನಮ್ಗೆ ಬೇಜಾರಾಗುತ್ತಪ್ಪ. ಸ್ಟ್ಯಾಂಡರ್ಡು. ನಿನ್ನ ಸ್ಟ್ಯಾಂಡರ್ಡ್ ಏನು? ಈ ಪತ್ರಕರ್ತರೆಲ್ಲ ನಿನ್ನ ಬೇಜಾರು ಬಿದ್ದುಬಿಟ್ಟವ್ರೆ. ಏನಕ್ಕೆ ಅಂದರೆ ನೀನು 4ನೇ ಕ್ಲಾಸೋ 10ನೇ ಕ್ಲಾಸೋ ಗೊತ್ತಿಲ್ಲ. ಇವರೆಲ್ಲ ಡಿಗ್ರಿಗಳು ಮಾಡ್ಕೊಂಡು ನಿನ್ನ ಮಟ್ಟಕ್ಕೆ ಬೆಳೆಯೋಕ್ಕಾಗಲ್ಲ. ನಿನ್ನ ಮುಂದೆ ತಲೆ ತೆಗಿಸ್ಬೇಕು. ಅಷ್ಟು ಲೂಟಿ ಮಾಡ್ಕೊಂಬಂದು ಅಲ್ಲೇ ಕೂತ್ಕೊತೀಯ ನೀನು. ನಿನ್ನ ಸ್ಟ್ಯಾಂಡರ್ಡ್ ಏನು? ಲೂಟಿ ಮಾಡೋದೇ ನಿನ್ನ ಸ್ಟ್ಯಾಂಡರ್ಡು. ಇನ್ನೇನು ರೈತ? ವಿತ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟವ್ರೆ ನನಗೆ. ಅಲ್ಲ ನೆನ್ನೆ ವೆಂಕಟಾಚಲ ಅವರೆಲ್ಲ ಏನು ಇದು ಮಾಡಿದಾರಲ್ಲ, ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿ ಅವ್ರ ಹತ್ರ ಈಸ್ಕೊಂಡು ನಿಮ್ಗೊಂದು ಅನುಕೂಲ ಮಾಡಿಕೊಡ್ತಾ ಇದ್ದು ನಂಜೇಗೌಡ್ರೆ. ನಿಮ್ಮ ಮೇಲೆ ಆರೋಪ ಬಂದ್ಬಿಟ್ಟಿದೆ, ಅದನ್ನು ನೀಗಿಸ್ಬೇಕು ನಾವು. ಏನಂತ? ಏನಾರ ಬಾಧೆ ಬಿದ್ದು CBIಗೆ ಎನ್ಕ್ವೈರಿ ಕೊಡಿಸ್ತೀವಿ. ನನ್ನ ಶಕ್ತಿ ಮೀರಿ ನಿಮ್ಮನ್ನು ಉಳಿಸೋ ಪ್ರಯತ್ನ ನಾನು ಮಾಡ್ತೀನಿ. ಶಕ್ತಿ CBI ಕೊಟ್ಬಿಟ್ರೆ ನೀವು ದೋಷ ಮುಕ್ತರಾಗಿ ಈಚೆ ಬರ್ತೀರಾ. ಇದೆಲ್ಲ ತಿಂದಿರೋದು 12 ವರ್ಷ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ. ನೀವು ತಿಂದಿರೋದೆಲ್ಲ ಹಿಡ್ದು ಸಾಯಿಸ್ತಾನೆ, ಹುಷಾರಾಗಿರ್ರಿ. ಇಡೀ ನೀವೇ ಹೋಗೋದು, ಆತನ ಹೋಗಲ್ಲ, ತಪ್ಪಿಸ್ಕೊತಾನೆ. ನಾನು ಇನ್ನೊಂದು ಮನವಿ ಮಾಡ್ತೀನಿ ಎಲ್ಲ ಡೈರೆಕ್ಟರ್ಸಲ್ಲಿ, ಎಲ್ಲ ಕೋಮುಲ್ ಡೈರೆಕ್ಟರ್ಸಲ್ಲಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಆ್ಯಸ್ ಎ ಫ್ಯಾಮಿಲಿ ಮೆಂಬರ್ ನಿಮ್ಮನ್ನೆಲ್ಲ ಕೇಳ್ತೀನಿ. ಈ ಅಪ್ಪ ತಿಂದಿರೋದಕ್ಕೆ ಯಾವುದಕ್ಕೂ ಸಾಕ್ಷಿ ಇಲ್ಲ. ನಿಮ್ಮ ಹೆಸರಲ್ಲಿ ಬೇಕಂತ ಗೋಲ್ಡ್ ಕಾಯಿನ್ ತಂದ್ಬಿಟ್ಟಾನೆ. ತಿಂದಿರೋ ಕೋಟಿಗಳಿಗೆ ಎಲ್ಲೂ ಕೊಡಲ್ಲ. ಇವ್ರನ್ನ ಸಿಕ್ಕಾಕ್ಸಕ್ಕೆ, ಡೈರೆಕ್ಟರ್ಗಳನ್ನ ನಿಮ್ಗೆ ಸಿಕ್ಕಾಕ್ಸಕ್ಕೆ ಆ ಗೋಲ್ಡ್ ಕಾಯಿನ್ನ ಅವ್ರ ಹೆಸರಲ್ಲಿ ಹಾಕಿ ಕೊಟ್ಟಿರೋದು. ಇಂತಿಂಥವ್ರು ಕೊಟ್ಟೆ ಅಂತೇಳಿ ಬರ್ಸಿರೋದು.
ಯಾಕೆ ಹಂಗೆ ಮಾಡ್ಬೋದಾಗಿತ್ತಲ್ಲ ನೀನು ಮಾತ್ರ ಕೋಟಿಗಳು ಹೆಂಗ ತಗೊಂಡೆ, ಇವ್ರನ್ನ ಸಿಕ್ಕಾಕ್ಸೋಕ್ಕೋಸ್ಕರ ಮಾಡಿದ್ಯಾ? ಎಲ್ಲ ಡೈರೆಕ್ಟ್ರಲ್ಲಿ ಕೈ ಮುದ್ದು ಮನವಿ ಮಾಡ್ತೀನಿ, ಆ ಗೋಲ್ಡ್ ಕಾಯಿನ್ ಬಿಸಾಕ್ಬಿಟ್ಟು ತಂದು ವಾಪಸ್. ಇಲ್ಲ ಅಂದರೆ ನಿಮಗೆ ಕೆಟ್ಟ ಹೆಸರು ತಂದುಬಿಡ್ತಾನೆ. ಬೇಕಂತ ಮಾಡಿರೋದಿದು. ಆ ಡೈರೆಕ್ಟ್ರಲ್ಲಿ ನಿಜ ಸಹಾಯ ಮಾಡ್ಬೇಕಾದ್ರೆ 108 ಥರ ಮಾಡ್ಬೋದಾಗಿತ್ತು. ಇವ್ರನ್ನ ರೆಕಾರ್ಡ್ಗೆ ತಂದು ಇವ್ರನ್ನ ಇಕ್ಕಟ್ಟಿಗೆ ಸಿಕ್ಸಕ್ಕೆ ಮಾಡಿರೋದಿದು. ಹೇಳ್ತಾನಲ್ಲ, ಎಕ್ಸ್ಪೀರಿಯನ್ಸ್ ಐತೆ ನನಗೆ, ನಿನಗಿನ್ನೂ ಎಕ್ಸ್ಪೀರಿಯನ್ಸ್ ಇಲ್ಲ, ನಾನು ಅಷ್ಟು ದೊಡ್ಡವನು ಅಂತ. ನೋಡಿ, ಎಕ್ಸ್ಪೀರಿಯನ್ಸ್ ಇಂಥದ್ದು, ಈ ಎಕ್ಸ್ಪೀರಿಯನ್ಸ್ ನನ್ನಲ್ಲಿ ಇಲ್ಲ. ನೀನು ಹೇಳಿದ್ದು ನಿಜ, ನಾನು ಒಪ್ಕೋತೀನಿ. 100% ಆ ಎಕ್ಸ್ಪೀರಿಯನ್ಸ್ ಇಲ್ಲ. ಏನಕ್ಕೆ ಈ ಎಕ್ಸ್ಪೀರಿಯನ್ಸ್? ಕತ್ತಿಗೂ ವಯಸ್ಸಾಗ್ತದೆ ಹಂಗಂತೇಳಿ ಮನೆಗೆ ಬಂದು ಕೂರ್ಸ್ಕೊತೀರಾ? ಕತ್ತಿಗೆ ವಯಸ್ಸಾಗಿದೆ ಅಂತ ಏನು ಮಾಡೋದು? ಅದೇ ಕೆಲಸಕ್ಕೆ ಕೊಡೋದು ಎಕ್ಸ್ಪೀರಿಯನ್ಸ್. ಎಲ್ಲಿ ತಗೊಂಡು ಹೋಗ್ತೀರಿ ಇವನ್ನೆಲ್ಲ ಇಟ್ಕೊಂಡು?